ಇವತ್ತು ಜಾನಪದ ಪರಿಷತ್ನ ದಕ್ಷಿಣ ಜಿಲ್ಲೆಯ ಒಂದು ಘಟಕ ಇವತ್ತು ಪ್ರಾರಂಭ ಆಯಿತು. ಸುನೀತಾ ರೆಡ್ಡಿಯವರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾಗಿ ಅನೇಕರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಮತ್ತು ಜಾನಪದ ಕಲೆ ಅತ್ಯಂತ ಹಳೆಯ ಕಲೆ, ನಮ್ಮಲ್ಲಿ 6 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಆ ಕಲೆಗೆ ಹೆಚ್ಚು ಮಹಿಳೆಯರು ಆಸಕ್ತಿ ವಹಿಸಿ ಅವ್ರದ್ದೇ ಘಟಕಗಳನ್ನು ಸ್ಥಾಪಿಸ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಈ ಜಾನಪದ ಕಲೆ ಉಳಿಬೇಕು, ಬೆಳೀಬೇಕು. ಇದಕ್ಕೆ ಸಾರ್ವಜನಿಕರ, ಸರ್ಕಾರದ ಪ್ರೋತ್ಸಾಹ ಅಗತ್ಯವಾಗಿ ಬೇಕಾಗಿದೆ. ನಮಸ್ಕಾರ ನ್ಯಾಷನಲ್ ಟಿವಿ ಅವ್ರಿಗೆ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು. ಯಾಕಂತಂದರೆ ಮಹಿಳಾ ಘಟಕದ ಉದ್ಘಾಟನೆ ಅಂತ ಹೇಳಿದ್ರೆ ನಮಗೆಲ್ಲ ಹೆಮ್ಮೆನೇ ಅಲ್ವಾ. ಒಂದು ಮಹಿಳಾ ದಿನಾಚರಣೆಯ ಸಂದರ್ಭ, ಈ ತಿಂಗಳು ಮಾರ್ಚ್ ಬಂದಂದ್ರೆ ಮಹಿಳಾ ಜನಪದ ಸಂದರ್ಭ ಇದು. ಜೊತೆಯಲ್ಲಿ ಸಾಕಷ್ಟು ಮಹಿಳೆಯರು ಇವಾಗ ಎಲ್ಲ ಕ್ಷೇತ್ರದಲ್ಲೂ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಅದರಲ್ಲೂ ನಾನು ಜನಪದ ಗಾಯಕಿಯಾಗಿ 35 ವರ್ಷ ಆಯಿತು ನಾನು ಹಾಡೋಕ್ಕೆ ಶುರು ಮಾಡಿ. ಪ್ರೊಫೆಷ್ನಲ್ ಆಗಿ ಒಬ್ಬ ಜನಪದ ಗಾಯಕಿಯಾಗಿ 25 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ದುಡಿತಾ ಬರ್ತಾ ಇದ್ದೀನಿ. ಇವತ್ತು ಹೆಮ್ಮೆಯಿಂದ, ಬಹಳ ಪ್ರೀತಿಯಿಂದ ನನ್ನ ಸುನೀತಾ ರೆಡ್ಡಿ ಅವರು ಆಹ್ವಾನ ಮಾಡಿದ್ದಾರೆ. ಬರಬೇಕು ಸವಿತಕ್ಕ, ಒಂದು ಸ್ವಲ್ಪದಾದರೂ ಬಂದು ಹೋಗಿ ಅಂತ ಹೇಳೋರಲ್ಲ. ಎಲ್ಲದಕ್ಕಿಂತ ಯಾಕೆ ನಾನು ಬಂದು ಹೇಳಿದ್ರೆ ಜನಪದಕ್ಕೋಸ್ಕರ ಬಂದೆ, ಕನ್ನಡಕ್ಕೋಸ್ಕರ ಬಂದಿದ್ದೀನಿ ಇವತ್ತು. ಸೊ ಆ ಒಂದು ಕನ್ನಡ ಉಳಿಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ನಾವುಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನಾವು ಅದನ್ನು ಬರೀ ಬೆಳೆಸಿ ಉಳಿಸಿ ಅಂತ ಹೇಳಲ್ಲ, ಅದನ್ನು ಬಳಸಬೇಕು. ಸೊ ಬಳಸಿದ್ರೆ ಮಾತ್ರ ಜನಪದವೂ ಉಳಿಯುತ್ತೆ, ಕನ್ನಡನೂ ಉಳಿಯುತ್ತೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಈಗಿನ ಮುಂದಿನ ಪೀಳಿಗೆ ಭಾಳ ಪುಟಾಣಿ ಒಂದು ವೈನವಿ ಎಷ್ಟು ಮುದ್ದಾಗಿ ಹಾಡಿದ್ಲು ಅಂದರೆ, ಈ ಯಂಗ್ಸ್ಟರ್ಸ್, ಈ ಮಕ್ಕಳು ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವರು ನಂತರನೇ ಆಗ್ಬೋದಲ್ಲ, ಆ ಒಂದು ಕನಸು ನನಗೆ. ಸೊ ಬಹಳ ಖುಷಿ ಆಗುತ್ತೆ. ಈ ಒಂದು ಪ್ರಯತ್ನ ಹೀಗೆ ಸಾಗ್ತಾ ಇರಲಿ. ಸುನೀತಾ ಅವ್ರಿಗೆ ಹಾಗೆ ಮತ್ತು ಎಲ್ಲ ಸದಸ್ಯರಿಗೆ, ಮಹಿಳಾ ಘಟಕದ ಪ್ರತಿಯೊಬ್ಬ ಮಹಿಳಾ ಮಣಿಯರಿಗೂ ಜಯವಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಜನಪದ. ಇವತ್ತು ನಮ್ಮ ಕನ್ನಡ ಜನಪದ ಪರಿಷತ್ತಿಂದ ಸುನೀತಾ ರೆಡ್ಡಿ ಅಂತ ನಾನು ಪ್ರೆಸಿಡೆಂಟಾಗಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀನಿ. ಸೊ ನಮ್ಮ ಬಾಲಾಜಿ ಸರ್ ಅವರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಈಗ ನಾವು ಪದಗ್ರಹಣ ನಡೀತಾ ಇದೆ ಇಲ್ಲಿ. ನಮ್ಮೆಲ್ಲ ಮಹಿಳೆಯರಿಗೆ, ಎಲ್ಲ ಬ್ಯಾಂಗ್ಳೂರು ನಗರದ ದಕ್ಷಿಣ ಜಿಲ್ಲೆಗೆ ಎಲ್ಲ 11 ಮಹಿಳೆಯರನ್ನ ನನ್ನ ಟೀಮ್ ಆಗಿ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಜನಪದದಲ್ಲಿ ಒಂದು ಅವೇರ್ನೆಸ್, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಜೀವನ ಯಾವ ಥರ ಶೈಲಿ ಬೇರೆ ಥರ ಆಗಿದೆ. ಇವಾಗ ನಾವು ಆ ಜನಪದ ಶೈಲಿಯನ್ನು ನಾವು ತೊಗೊಂಡು ಬಂದು ಎಲ್ಲರೂ ಖುಷಿಯಾಗಿ, ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲ ನಾವು ಬೆಳಗಿಸ್ಬೇಕು, ಜನಪದನ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾವಿವಾಗ ಕಾರ್ಯಕ್ರಮ ರೂಪುಗೊಂಡಿದೆ. ಇದ್ರ ಜೊತೆಗೆ ಇನ್ನು ಮುಂದಕ್ಕೆ ನಮ್ಮ ಬಹಳ ಕಾರ್ಯಕ್ರಮಕ್ಕೆ ಬರುತ್ತೆ. ಇದು ಬರೀ ಪದಗ್ರಹಣ ಅಷ್ಟೇ. ಮುಂದಕ್ಕೆ ನಮಗೆ ಬರೋ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮ ಬರುತ್ತೆ. ನೀವೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲನೂ ಆಶೀರ್ವಾದ ಇರಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಜನಪದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ಏನು ಇಷ್ಟಪಡ್ತೀರಾ? ಕನ್ನಡ ಜಾನಪದ ಪರಿಷತ್ತಿಂದ ಇವತ್ತು ಮಹಿಳಾ ಘಟಕ ಉದ್ಘಾಟನೆ ಆಯಿತು. ಈ ಉದ್ಘಾಟನೆಗೆ ನಮ್ಮ ನೆಚ್ಚಿನ ನಾಯಕರು, ಸತತವಾಗಿ 8 ಬಾರಿ ಗೆದ್ದಂಥ ಧೀಮಂತ ನಾಯಕರು, ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಜಾನಪದ ಲೋಕದ ಬಾಲಾಜಿ ಸರ್ ಅವರು ಆಗಮಿಸಿದರು. ಆಮೇಲೆ ಜಾನಪದದ ವಿಶೇಷ ಆಹ್ವಾನಿತರಾಗಿ ಸವಿತಕ್ಕ ಅವರು ಬಂದಿದ್ದರು. ಅವರು ಜಾನಪದ ಲೋಕದ ಅವ್ರ ತಾಯಿಯಿಂದ ಹಿಡಿದು ಅವರು ಬಂದಿದ್ದರು. ಮತ್ತು ಇವತ್ತು ಎಲ್ಲ ಸುನೀತಾ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಒಂದು ಪದಾಧಿಕಾರಿಗಳು ಇವತ್ತು ಆಯ್ಕೆಗೊಂಡಿದ್ದಾರೆ, ಮೆಂಬರ್ಗಳಾಗಿ ಮತ್ತು ಸದಸ್ಯರಾಗಿ, ಸೆಕ್ರೆಟ್ರಿ ಆಗಿ. ಈ ಒಂದು ಜಾನಪದ ಲೋಕದ ಇವತ್ತೊಂದು ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಮಹಿಳಾ ಘಟಕ ಉತ್ತಮವಾದಂಥ ಘಟಕ ಆಗಲಿ, ಪ್ರತಿ ಹಳ್ಳಿಗೂ ಪ್ರತಿ ಭಾಗಕ್ಕೂ ಈ ಜಾನಪದ ಲೋಕವನ್ನು ಕಲ್ಪಿಸುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಮಹಿಳಾ ಘಟಕ ಈ ಒಂದು ಜಾನಪದ ಲೋಕದಲ್ಲಿ ಈ ಒಂದು ಸೊಗಡನ್ನು ಮತ್ತೆ ಉದ್ಭವಿಸಲಿ. ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹಳ್ಳಿಗೂ ಈ ಜಾನಪದ ಲೋಕವನ್ನು ತಲುಪುವಂಥ ಕೆಲಸ ಈ ಮಹಿಳಾ ಅಧ್ಯಕ್ಷರಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಸುನೀತಾ ರೆಡ್ಡಿ ಅವರ ಅಂಡರ್ ನಾವೆಲ್ಲ ನಮ್ಮ ಮಹಿಳಾ ತಂಡ ದಕ್ಷಿಣ ಇದಕ್ಕೆ ನಾವೆಲ್ಲ ಪದಾಧಿಕಾರಿಗಳಾಗಿ ನೇಮಕ ಆಗಿದ್ದೀವಿ. ನಾನು ಚಿನ್ಮಯಿ ಪ್ರವೀಣ್ ಅಂತ, ಈ ಜನಪದ ಸಾಹಿತ್ಯಕ್ಕೆ ಉಪಾಧ್ಯಕ್ಷ ಆಗಿ ಕಾರ್ಯಕಾರಿ ಸಮಿತಿಯಲ್ಲಿ ನೇಮಕಗೊಂಡಿದ್ದೇನೆ. ನಾನು ಜಾಯಿಂಟ್ ಸೆಕ್ರೆಟ್ರಿ ಆಗಿ. ಪವಿತ್ರ, ನಾನು ಸದಸ್ಯರು. ನಾನು ಸುಜಾತ ಕುಮಾರ್ ಅಂತ ಸಂಘಟಕ ಕಾರ್ಯದರ್ಶಿ ಆಗಿದ್ದೀನಿ.
ನಾನು ಸಂಧ್ಯಾ ಪೃಥ್ವಿ ಅಂತ. ನಾನು ಈ ಜನಪದ ಇದರಲ್ಲಿ ಖಜಾಂಚಿಯಾಗಿ ನೇಮಕಗೊಂಡಿದ್ದೇನೆ. ಮತ್ತು ಇದೊಂದು ಸುನೀತಾ ರೆಡ್ಡಿ ಅವರು ನಮಗೆ ಕೊಟ್ಟಿರೋ ಒಂದು ಒಳ್ಳೆಯ ಆಪರ್ಚುನಿಟಿ ಅನಿಸುತ್ತೆ. ಇಲ್ಲಿ ನಾವು ಎಷ್ಟೊಂದು ಸತಿ ನಾವು ಕನ್ನಡ ಪದಗಳನ್ನ ಬಳಕೆನೇ ಈಗ ಕಡಿಮೆ ಆಗೋಗಿದೆ. ಈ ಮೂಲಕ ನಾವು ಚಿಕ್ಕ ಮಕ್ಕಳು ಈವನ್ ಸ್ಕೂಲ್ಸಿಂದ ಅದೊಂದು ಅಬ್ಜೆಕ್ಟಿವ್ ಇಟ್ಕೊಂಡಿದ್ದೀವಿ. ನಾವು ಶಾಲೆಗಳಲ್ಲಿ ಕೂಡ ಜಾನಪದನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈ ಒಂದು ಅಬ್ಜೆಕ್ಟಿವಿಂದ ಈ ಟೀಮ್ ನಾವು ಫಾರ್ಮ್ ಮಾಡಿದ್ದೀವಿ. ಇಲ್ಲಿ ಇನ್ನು ಮುಂದೆ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನ ನಾವು ನೇಯಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಜನರಿಂದ ಜನರಿಗಾಗಿ ಕಲ್ಪಿಸಲ್ಪಟ್ಟ ಜನಪದ ಮರ್ತೋಗ್ತಾ ಇದ್ದೀವಿ. ಅದನ್ನು ನಾವು ತಂಡದವರೆಲ್ಲ ಸೇರಿ ಎತ್ತಿ ಹಿಡಿದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ತರಬೇಕು ಅಂತ ಪ್ರಯತ್ನ ಖಂಡಿತ ಮಾಡ್ತಾ ಇದ್ದೀವಿ. ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ ಅಂತ, ಅಂದರೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳೋದು. ಕನ್ನಡ ಜಾನಪದ ಪರಿಷತ್ತು ಈ ರಾಜ್ಯದಲ್ಲಿ 31 ಜಿಲ್ಲೆ 184 ತಾಲೂಕು ಮತ್ತು ಗ್ರಾಮ ಘಟಕಗಳಿಗೂ ಹೋಗಿದೆ. ಈಗ ಮಹಿಳಾ ಘಟಕಗಳು 8 ಜಿಲ್ಲೆಯಲ್ಲಾಗಿದೆ. ಈಗ ದಶಮಾನೋತ್ಸವ ಸಂದರ್ಭದಲ್ಲಿ ನಾವೀಗ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಮಹಿಳಾ ಘಟಕಗಳನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣ ಜಾನಪದದಲ್ಲಿ ಮಾಡಲಿಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ನಗರ ಜಿಲ್ಲಾಧ್ಯಕ್ಷರ ನಂದಿನಿ ಅವರಿದ್ದಾರೆ, ರಿಯಾಸ್ ಪ್ರಶಾದ್ ಸರ್ ಇದ್ದಾರೆ, ಹಾಗೂ ಸುನೀತಾ ರೆಡ್ಡಿ ಅವರನ್ನ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾಗಿ ಅವರ ತಂಡದೊಂದಿಗೆ ಇವತ್ತು ನೇಮಕ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಶಾಲಾ ಕಾಲೇಜು ಹಂತಗಳಲ್ಲಿ ಸಹ ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳಾ ಜಾನಪದ ತಂಡಗಳಾಗಬೇಕು, ಮಹಿಳೆಯರು ಸಬಲರು ಅಂತ ತೋರಿಸಲಿಕ್ಕೆ ಈ ಹೊಸ ಪ್ರಯತ್ನ ಆಗ್ತಾಯಿದೆ ಸರ್.